ರವಿ. ಯಾಕೆ? ನನ್ನನ್ನು ನೀನು ಲೈಫ್ ಪಾರ್ಟ್ನರ್ ಆಗಿ ಮಾಡ್ಕೋತಿರೋದಕ್ಕೆ. ಅದಕ್ಕೆ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು? ಇಲ್ಲ, ನಾನು ಹೇಳಬೇಕು. ನಾನು ಹೇಳಬೇಕು. ಸರಿ, ನನಗೆ ನೀನು, ನಿನಗೆ ನಾನು ಲೈಫ್ ಪಾರ್ಟ್ನರ್ಸ್ ಆಗ್ತಾ ಇರೋದಕ್ಕೆ ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡೋಣ. ಥ್ಯಾಂಕ್ಸ್ ದೇವ್ರೇ. ಇವತ್ತು ನೀನು ತುಂಬ ಮುದ್ದಾಗಿ ಕಾಣ್ತಾ ಇದೆ ಶ್ರುತಿ. ಹರ್ಷನದ ಶಾಸ್ತ್ರ ಇಲ್ಲ, ಫ್ಯಾಮಿಲಿ ಇಲ್ಲ, ತುಂಬ ಸಿಂಪಲಾಗಿ ಮದುವೆ ಆಗ್ತಾ ಇದೆಯಾ? ಬೇಜಾರಾಗ್ತಾ ಇಲ್ವಾ? ಅದೆಲ್ಲದಕ್ಕಿಂತ ಮುಖ್ಯ ನೀನಿದೆಯಲ್ಲ, ನನಗೆ ಅದು ಸಾಕು. ಸರಿ, ಬೇಗ ರೆಡಿಯಾಗಿ ಬಾ. ತಗೊಳಪ್ಪ, ತಗೊಮ್ಮ. ತಡಿಯಮ್ಮ. ನೀನು ಪ್ರೀತಿ ಮಾಡಿದ್ದೀನಿ ಅಂತೇಳಿ ಇಷ್ಟೊಂದು ಅರ್ಜೆಂಟ್ ಮಾಡೋದ? ಮೊದಲು ಹುಡುಗ ಹಾರ ಹಾಕ್ಬೇಕು, ಆಮೇಲೆ ನೀನು ಹಾಕ್ಬೇಕು. ಏನಕ್ಕೆ ಇಷ್ಟೊಂದು ಅರ್ಜೆಂಟು? ತಾಳ್ಮೆ ಇರಲಿ. ಹಾಕಪ್ಪ. ಮಾಲಾರೋಹಣ ಮುಹೂರ್ತ, ಶುಭ ಮುಹೂರ್ತ. ಹಾಕಮ್ಮ ನೀನು. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥದಾತಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿದ್ರಾ ಕುಂಭಚೂರ್ಣಪ್ಯಾಮಿ ಪುಷ್ಪಬಾಲಿಕಾಂಧಾರ್ಯಾಂ ಯೋಪಾಂ ಪುಷ್ಪಂ ವೇದಾಂ ಪುಷ್ಪಪಾಪದಾವಾಹನ್ ಭಜಮಾನ್ ಭವತೀಯ ಏವಂ ವೇದ ಯೋಪಾಮಾಯತನ ವೇದಾಂ. ಯಾಕೆ ಇಷ್ಟೊತ್ತಾದ್ರೂ ಇವಳು ಬರ್ಲಿಲ್ವಲ್ಲ? ದಿವ್ಯಮಂಗಳ ಧೂಪಮಾಗ್ರಹ ಪ್ರಿಯವನಸ್ಪತಿರಸೋತ್ಪನ್ನಾನಾನ ಗಂಧಾಢ್ಯೋ ಗಂಧಮತಮಾಗ್ರಯ ಸರ್ವದೇವಾನಾಂ ಧೂಪೋ ಹಿಂವದಗಶ್ಯತಾಂ ಧೂಪಮಾಗ್ರಾಪ್ಯಾಂ ತದಂಗತ್ವೇನ. तत्पुरुषाद्महे महासेनाय धीमहि तन्नो सुब्रह्मण्यः प्रचोदयात्. तदा नमस्कारां तर्पयामि तदङ्गत्वेन. ತಗೊಳಮ್ಮ, ಇದೆಲ್ರಿಗೂ ಮುಟ್ಸಮ್ಮ. ನೀವೇ ಇವ್ರಿಗೆ ಹಿರಿಯರು. ಮಾಂಗಲ್ಯ ಮಹಾಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ. ತಗೋಪ್ಪ, ಎಲ್ಲ ಹಿರಿಯರಿಗೂ ಒಂದ್ಸರಿ ತೋರ್ಸಪ್ಪ.
ಮಾಡ್ಬೇಕು ಅಂತ ನನ್ನನ್ನ ಕರ್ಕೊಂಡ್ ಬಂದು ಮದುವೆ ಆಗಿದೆಯಲ್ಲ, ಇದು ಮೋಸ ಅಲ್ವಾ? ಅದಾಗಲ್ಲ ಅದಕ್ಕೆ, ನಮ್ಗಿದನ್ ಬಿಟ್ರೆ ಬೇರೆ ದಾರಿ ಇರ್ಲಿಲ್ಲ. ಪ್ಲೀಸ್ ಅದಕ್ಕೆ, ನಿಮಗೆ ಕೋಪ ಇದ್ರೆ ಒಂದ್ ಏಟ್ ಹೊಡೆದ್ಬಿಡಿ, ನನ್ನ ಕೈ ಮಾತ್ರ ಬಿಡಬೇಡಿ. ಇದಕ್ಕ ನೀನ್ ಇಲ್ಲಿಗೆ ಬಂದಿದ್ದು? ಓಹೋ, ಇದಕ್ಕೆ ಅನ್ಸುತ್ತೆ ಅಮ್ಮನ ಮನೆಯಿಂದ ಕಳ್ಸಿರೋದ್ ನೀನು. ಎಲ್ಲೇ ಕಲ್ತ ಇಂತ ಬುದ್ಧಿ ಅಲ್ಲ? ಇದ್ರಲ್ಲಿ ಇವಳು ತಪ್ಪಿ ಏನೂ ಇಲ್ಲ ಅದ್ಗೆ. ನಾನು ಕಷ್ಟಪಟ್ಟು ನಿನ್ನನ್ನ ಓದಿಸಿದ್ದು ಇಂಥ ಕೆಲಸ ಮಾಡೋದಕ್ಕೇನೆ. ಈಗ ಏನ್ ತಪ್ಪಾಗಿದೆ ಅಂತ ಹೀಗೆ ಮಾತಾಡ್ತಿದ್ದೀರಾ ನೀವು? ಚೆನ್ನಾಗಿಲ್ಲ. ನೀವು ಮಾಡಿರೋ ಕೆಲಸ ಚೆನ್ನಾಗಿದ್ಯೋ? ನಿಮ್ ಮನೆಯವರೆಲ್ಲ ಕೇಳಿದ್ರೆ ಏನಂತಮ್ಮ ಉತ್ತರ ಕೊಡ್ತೀಯ ನೀನು? ನಮ್ಮ ಮನೇಲಿ ಈ ಮದ್ವೆಗೆ ಒಪ್ಲಿಲ್ಲ ಅಂತಾನೆ ಈ ಕೆಲಸ ಮಾಡಿದ್ದು. ಸಾಕ್, ಸುಮ್ನೆ ಇರಮ್ಮ. ಅಲ್ಲ, ನಿಮ್ಮಿಬ್ರಲ್ಲಿ ಯಾರು ಮೊದಲು ಪ್ರೀತಿ ಮಾಡಿದ್ದು? ನಾನೇ. ಓ, ರವಿ ನೀನು ಐ ಲವ್ ಯು ಅಂತ ಹೇಳಿದ ತಕ್ಷಣ ಮದ್ವೆಗೆ ಒಪ್ಕೊಂಡ್ಬಿಟ್ನಾ? ಇಲ್ಲ, ತುಂಬಾ ಸತಾಯಿಸ್ತ. ಗೊತ್ತು ಗುರಿ ಇಲ್ಲದೆ ಇರೋ ಹುಡುಗನ ಒಪ್ಸೋದಿಕ್ಕೆ ಕಷ್ಟ ಪಡ್ತೀರಾ, ಉಪವಾಸ ಎಲ್ಲ ಮಾಡ್ತೀರಾ. ಅದೇ ಹೆತ್ತು ಒತ್ತು ಸಾಕಿರೋ ತಂದೆ ತಾಯಿನ ಒಪ್ಸಕ್ಕಾಗಲ್ವಾ ನಿಮ್ ಕೈಲಿ? ಶ್ರೀಮಂತರೋ ಬಡವರೋ, ತಾಯಿನೇ, ತಂದೆನೆ. ಎಲ್ರು ತನ್ನ ಮಕ್ಳನ್ನ ಹೊಟ್ಟೆಲೆ ಇಟ್ಕೊಳ್ಳೋದು. ಎಲ್ಲ ತಂದೆ ತಾಯಿಂದ್ರು ತಮ್ಮ ಮಕ್ಳಿಗೋಸ್ಕರ ತಮ್ಮ ಜೀವನನೇ ತ್ಯಾಗ ಮಾಡಿರ್ತಾರೆ. ಅಂತ ತಂದೆ ತಾಯಿಗೆ ಮೋಸ ಮಾಡೋದಿಕ್ಕೆ ನಿಮ್ಗೆ ಹೇಗಾದ್ರೂ ಮನ್ಸ್ ಬಂತ್ರೋ? ಸರಿ, ಇವತ್ತು ನೀವು ಓಡ್ ಬಂದು ಮದ್ವೆ ಆಗಿದ್ದೀರಾ, ಅದಕ್ಕೆ ನಿಮ್ಗೆ ಸರಿ ಅನ್ಸ್ತಿದೆ. ಇದೇ ಕೆಲ್ಸನ ನಿಮ್ ಮಕ್ಳು ನಾಳೆ ನಿಮಗ್ ಮಾಡಿದ್ರೆ ಅದ ನಿಮ್ಗ್ ಸರಿ ಅನ್ಸುತ್ತಾ?